ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಕೋವಿಡ್ ಕೇಸಸ್ ಹೆಚ್ಚಾಗ್ತಾ ಇದೆ, ಅದಕ್ಕೆ ಮುನ್ನೆಚ್ಚರಿಕೆ ನಾವು ಏನು ತೆಗೆದುಕೊಳ್ಬೇಕು ಅಂತ ಪೂರ್ವಭಾವಿ ಸಿದ್ಧತಾ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದಿದೆ. ಇದರಲ್ಲಿ ಆರೋಗ್ಯ ಸಚಿವರು ಮತ್ತು ನಾನು ಭಾಗವಹಿಸಿದ್ವಿ ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು, ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಟಾಸ್ಕ್ ಫೋರ್ಸ್ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ಇದರಲ್ಲಿ ಚರ್ಚೆ ಆಗಿ ಕೆಲವೊಂದು ತೀರ್ಮಾನಗಳನ್ನು ಮಾಡಿದ್ದೀವಿ. ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದು ಅಡ್ವೈಸರಿಯನ್ನು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಯಾರು ಗರ್ಭಿಣಿಯ ಹೆಣ್ಮಕ್ಳಿದ್ದಾರೆ, ಗರ್ಭಿಣಿಯರಿದ್ದಾರೆ, ಅವರು ಮಾಸ್ಕ್ ಧರಿಸಬೇಕು ಪಬ್ಲಿಕ್ ಪ್ಲೇಸಸಲ್ಲಿ ಹೋದಾಗ. ಆಮೇಲೆ ಯಾರು ಕೋಮಾರ್ಬಿಡಿಟಿ ಇದೆ ಅವರು ಕ್ರೌಡೆಡ್ ಪ್ಲೇಸಸನ್ನು ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಮಾಸ್ಕ್ ಹಾಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಒಂದು ಅಡ್ವೈಸರಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿದ್ದೀವಿ. ಜೊತೆಗೆ ಯಾರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇದೆ, ಸಾರಿ ಕೇಸಸ್ ಇದೆ, ಯಾರಿಗೆ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಇದೆಯಲ್ಲ, ಅವರು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಅಡ್ವೈಸರನ್ನು ಕೂಡ ಕೊಡಲಾಗಿದೆ. ಈಗ ಸದ್ಯಕ್ಕೆ ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರ ಈ ಒಂದು ಯಾವುದೇ ಕೇಸಸ್ ಹೆಚ್ಚಾದಲ್ಲೂ ಕೂಡ ನಾವು ಅದಕ್ಕೆ ನಿಭಾಯಿಸಲಿಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ ಇಲಾಖೆಯಲ್ಲಿ ಎಲ್ಲ ನಾವು ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು ಕೂಡ ಮಾಡಿದ್ದೀವಿ. ಸದ್ಯಕ್ಕೆ ಕೇಸಸ್ ಯಾವುದು ಬಹಳ ಸೀರಿಯಸ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಲಸಿಕೆ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಈಗ ಸದ್ಯಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಲಿ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಇದ್ರ ಬಗ್ಗೆ ಏನೂ ಅಡ್ವೈಸರಿ ಕೊಟ್ಟಿಲ್ಲ ಇನ್ನು. ಹಾಗಾಗಿ ಬಹಳಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಈಗಾಗಲೇ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನು ತೀರ್ಮಾನ ಆಗಿಲ್ಲ. ಇಲ್ಲ, ಮಾಸ್ಕ್ ಅಂದ್ರೆ ಯಾರು ಜನದಟ್ಟಣೆ ಇರ್ತಕ್ಕಂಥ ಅಂದ್ರೆ ಕ್ರೌಡೆಡ್ ಪ್ಲೇಸಸ್ ಹೋಗುವಾಗ, ಇದು ಯಾರು ಹಿರಿಯ ನಾಗರಿಕರಿದ್ದಾರೆ, ಯಾರಿಗೆ ಕೋಮಾರ್ಬಿಡಿಟಿ ಇದೆ ಮತ್ತು ಯಾರು ಗರ್ಭಿಣಿ ಹೆಣ್ಮಕ್ಳಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಅಂತಕ್ಕಂಥದ್ದು ಇದೆ. ಮತ್ತು ಈಗ ಶಾಲೆಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಅಲ್ಲಿ ಇಷ್ಟೇ ಅಡ್ವೈಸರಿ ಕೊಡ್ತಾ ಇದ್ದೀವಿ. ಏನಂದ್ರೆ ಆರೋಗ್ಯ ಇಲಾಖೆ ಅದನ್ನು ಇಶ್ಯೂ ಮಾಡ್ತಾರೆ. ಏನಂತಂದ್ರೆ, ಯಾರಾದ್ರೂ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಆದ್ರೆ ಅವ್ರಿಗೆ ಅವಾಯ್ಡ್ ಮಾಡಬೇಕು ಸ್ಕೂಲಿಗೆ ಬರೋದು ಅಂತಕ್ಕಂಥದ್ದು ಇಷ್ಟೇ ಈಗ ಅಡ್ವೈಸರಿ ಕೊಡ್ತಾ ಇದ್ದೀವಿ. ಎಲ್ರಿಗೂ ಕಡ್ಡಾಯ ಸದ್ಯಕ್ಕೆ ಈಗ ಸ್ಕೂಲ್ ಓಪನ್ ಆಗ್ತದೆ ಅಂತ ನೀವೇ ಹೇಳಿದ್ರಿ. ಈಗ ಟೆಸ್ಟಿಂಗ್ ಬಗ್ಗೆ ಏನ್ ಮಾಡ್ತೀರಾ? ಈಗ ಬರುವಂತ ಟೆಸ್ಟಿಂಗ್ ಇಲ್ಲ ನೋಡಿ, ಟೆಸ್ಟಿಂಗಿಗೆ ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಆಮೇಲೆ ರಾಜ್ಯಾದ್ಯಂತ ಪ್ರೈವೇಟು ಮತ್ತು ಗವರ್ಮೆಂಟ್ ಅಲ್ಲಿ ಈಗ ಟೆಸ್ಟಿಂಗ್ ಕಿಟ್ಸ್ ಕೂಡ ವ್ಯವಸ್ಥೆ ಈಗಾಗಲೇ ಆರ್ಡರ್ ಪ್ಲೇಸ್ ಮಾಡಿದೆ ಆರೋಗ್ಯ ಇಲಾಖೆ. ಹಾಗಾಗಿ ಟೆಸ್ಟಿಂಗು ಕೂಡ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಸದ್ಯಕ್ಕೆ ಮಾಸ್ ಟೆಸ್ಟಿಂಗ್ ಮಾಡ್ತಾ ಇಲ್ಲ. ಯಾರು ಸಿವಿಯರ್ ಕೇಸಸ್ ಇದೆ ಅದು ಮಾತ್ರ ಟೆಸ್ಟಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಿಚುವೇಶನ್ ಕೇಸಸ್ ಹೆಚ್ಚಾದ್ರೆ ಅದಕ್ಕೆ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಬಗ್ಗೆನೂ ಕೂಡ ಈ ಕೇಂದ್ರ ಸರ್ಕಾರ ಯೂಶುವಲಿ ಏನಂದ್ರೆ ವಿದೇಶದಿಂದ ಬರೋರಿಗೆ 2% ಮಾಡಬೇಕು ಅಂತ ಇರುತ್ತೆ. ಆದ್ರೆ ಇನ್ನೂ ಅಡ್ವೈಸರಿ ಕೊಟ್ಟಿಲ್ಲ ಅವರು. ಆದ್ರೆ ನಾವು ಈಗ ಸದ್ಯಕ್ಕೆ ನಾವು ಕೂಡ ಅದನ್ನ ಕಾದು ನೋಡ್ತಾ ಇದ್ದೀವಿ. ಏನಂತಂದ್ರೆ ಕೇಂದ್ರ ಸರ್ಕಾರದ ಏನೇ ಅಡ್ವೈಸರಿ ಬರ್ತದೆ ನೋಡ್ತಾ ಇದೀವಿ. ಆದಾಗ್ಯೂ ಕೂಡ ನಮ್ದೊಂದು ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ಅಂತಕ್ಕಂಥದ್ದಕ್ಕೆ ಚರ್ಚೆ ಆಗಿದೆ.